ಸೆಕೆಂಡ್ ಹೆಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈಗ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಓಕೆ, ಅದನ್ನ ಸಾಲ್ವ್ ಮಾಡ್ಬೇಕಂತ ಯಾವ ಮೆಥಡಿಂದ, ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡ್ಬೇಕು. ಆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ನೋಡ್ರಿ. 5 years ago ನೂರಿ ವಾಸ್ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ಇಲ್ಲಿ ಇಬ್ಬರು ಇದ್ದಾರೆ, ನೂರಿ ಮತ್ತೆ ಸೋನು. ಓಕೆ, ಈಗ ಲೀನಿಯರ್ ಇಕ್ವೇಶನ್ 2 ವೇರಿಯೇಬಲ್ ಅಂದ್ರೆ ನಾವು 2 ವೇರಿಯೇಬಲ್ ತಗೋಬೇಕು. ಓಕೆ, ಇಲ್ಲಿ ಏನಿಲ್ಲಿ ನೂರಿ ಒಂದು, ಸೋನು ಒಂದು. ಸೊ ನಾವು ಅದಕ್ಕೆ ಏನ್ ಮಾಡೋಣ, ಲೆಟ್ ನೂರಿ ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಅಂತ ಮಾಡೋಣ. ಓಕೆ, ಆಮೇಲೆ ಇನ್ನೊಂದು ಯಾರು, ಸೋನು ಇದ್ದಾನೆ. ಸೊ ಸೋನು ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು ವೈ ಅಂತ ತಗೋಣ. ಓಕೆ, ಇವಾಗ ಅವ್ನು ಕೊಟ್ರೆ ನೋಡ್ರಿ 5 years ಆಗೋ ಅಂದ್ರೆ 5 ವರ್ಷ ಹಿಂದ್ಗಡೆ. ಸೊ ಇಲ್ಲಿ ಏನ್ ಬರೆಯೋಣ, 5 years ಆಗೋ ಅಂತ ಬರೆಯೋಣ. ಓಕೆ, ಈಗ ನೀವು ನೋಡಿದ್ರೆ 5 years ಆಗೋ 5 ವರ್ಷ ಹಿಂದ್ಗಡೆ ನೋಡ್ರಿ, ನೂರಿ ವಾಸ್ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು ಅಂತ ಕೊಟ್ಟಾರ. ಈಗ 5 years ಆಗೋ ನೂರಿ ಏಜ್ ಏನಿರುತ್ತೆ ಹೇಳ್ರಿ. 5 years ಆಗೋ ಅಂದ್ರೆ 5 years ಹಿಂದ್ಗಡೆ ಎಕ್ಸ್ ಇತ್ತು, 5 ವರ್ಷ ಹಿಂದೆ ಅಂದ್ರೆ ಎಕ್ಸ್ ಮೈನಸ್ 5 ಆಗುತ್ತೆ. ಅದೇ ರೀತಿ ಸೋನು ಏಜ್ ಏನಾಗುತ್ತೆ, ಸೋನು ಏಜು ಪ್ರೆಸೆಂಟ್ ಏಜ್ ವೈ ಇದೆ. ಓಕೆ, 5 ವರ್ಷ ಹಿಂದೆ ಅಂದ್ರೆ 5 ವರ್ಷ ಮೈನಸ್ ಆಗುತ್ತೆ, ವೈ ಮೈನಸ್ 5. ಇವಾಗ ಸ್ಟೇಟ್ಮೆಂಟ್ ಹೋದ್ರೆ 5 years ಆಗೋ ನೂರಿ ವಾಸ್ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ನೂರಿ ಏಜ್ ವಾಸ್ ಅಂದ್ರೆ ಈಕ್ವಲ್ ಟು ಥ್ರೈಸ್ ಅಂದ್ರೆ 3 into ಆಸ್ ಓಲ್ಡ್ ಆಸ್ ಸೋನು, ಥ್ರೈಸ್ ಆಸ್ ಸೋನು ಏಜ್. ಈಗ ನೂರಿ ಏಜ್ ಏನು, ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3 into ವೈ ಮೈನಸ್ 5. ಈಗ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3 into ವೈ, 3y. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್, 3 5s are 15. ಈಗ ಎಕ್ಸ್ ಮೈನಸ್ ವೈ 5, ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3y ಮೈನಸ್ 15 ಬಂದಿದೆ, ಹೌದಾ? ಓಕೆ, ನಾವು ಇಲ್ಲೇನು ಮಾಡೋಣ, ಇಲ್ಲಿ ಇಕ್ವೇಶನ್ ಬರೀತೀನಿ ನಿಮಗೆ. ಓಕೆ, ಈಗ ನೀವು ನೋಡ್ರಿ ಎಕ್ಸ್ ವೈ ಒನ್ ಸೈಡ್ ತಗೊಂಡ್ಬಂದ್ರೆ, ಓಕೆ, ಎಕ್ಸು ಪ್ಲಸ್ 3y ಆ ಕಡೆ ಹೋದ್ರೆ ಮೈನಸ್ 3y ಆಯಿತು, ಇಸ್ ಈಕ್ವಲ್ ಟು ನಂಬರ್ ಎಲ್ಲ ಒನ್ ಸೈಡ್ ಮೈನಸ್ 15. ಈ ಮೈನಸ್ ವೈ ಈ ಕಡೆ ಬಂದ್ರೆ ಪ್ಲಸ್ ವೈ ಆಯಿತು. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 15 ಅಲ್ಲಿ 5 ಹೋದ್ರೆ ಏನಾಯ್ತು, 10 ಆಯ್ತು. ಇದನ್ನ ನಾನು ಇಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಸಿಚುವೇಶನ್ ಏನ್ ಕೊಟ್ಟಿದ್ದಾನೆ, 10 years later. ಸೊ 10 years later, 10 years later ಅಂದ್ರೆ ಅರ್ಥ ಏನು, 10 ವರ್ಷ ಆದ್ಮೇಲೆ. 10 ವರ್ಷ ಆದ್ಮೇಲೆ ನೂರಿ ಏಜ್ ಏನಿರುತ್ತೆ, ನೂರಿ ಏಜು ಇವಾಗ ಎಕ್ಸ್ ಇದೆ, 10 years ಆದ್ಮೇಲೆ ಎಕ್ಸ್ ಪ್ಲಸ್ 10 ಇರುತ್ತೆ. ಓಕೆ, ಸೋನು ಏಜ್ ಏನಿರುತ್ತೆ, ಸೋನು ಏಜು ಇವಾಗ ವೈ ಇತ್ತು, 10 years ಆದ್ಮೇಲೆ ವೈ ಪ್ಲಸ್ 10 ಇರುತ್ತೆ. ಈಗ ಸ್ಟೇಟ್ಮೆಂಟ್ 10 years later ನೂರಿ ಏಜ್ ವಿಲ್ ಬಿ ಅಂದ್ರೆ ಈಕ್ವಲ್ ಟು ಟ್ವೈಸ್ ಅಂದ್ರೆ ಏನು, 2 into ಆಸ್ ಓಲ್ಡ್ ಆಸ್ ಸೋನು ಅಂದ್ರೆ ಸೋನು ಏಜ್. ಈಗ ನೀವು ನೋಡಿದ್ರೆ ನೂರಿ ಏಜ್ ಏನು, ಎಕ್ಸ್ ಪ್ಲಸ್ 10, 2 into ಸೋನು ಏಜ್ ಏನು, ವೈ ಪ್ಲಸ್ 10. ಈಗ ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 2 into ವೈ, 2y, 2 10s are 20. ಈಗ ಎಕ್ಸ್ ವೈ ಎಲ್ಲ ಒನ್ ಸೈಡ್ ತಗೊಂಡ್ಬಿಡು, ಪ್ಲಸ್ 2y ಈ ಕಡೆ ಬಂದ್ರೆ ಮೈನಸ್ 2y, 20 ಪ್ಲಸ್ 10 ಈ ಕಡೆ ಬಂದ್ರೆ ಮೈನಸ್ 10 ಆಯ್ತು. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 20 ಅಲ್ಲಿ 10 ಹೋದ್ರೆ ಪ್ಲಸ್ 10 ಆಯ್ತು. ಓಕೆ, ಇದು ಬಂದು ಇಕ್ವೇಶನ್ 2 ಆಯ್ತು. ಓಕೆನಾ, ಇದು ಇಕ್ವೇಶನ್ 1, ಇದು 2 ಇಲ್ಲಿ ಬರ್ತೀನಿ. 2 ಏನು, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು ಏನು 10 ಅಂತ ಕೊಟ್ಟಿದೆ. ಓಕೆನಾ, ಈಗ ನೀವು ನೋಡ್ರಿ ಇದು ಇಕ್ವೇಶನ್ 2, ಹೌದಾ? ಈಗ ಎಲಿಮಿನೇಷನ್ ಮೆಥಡ್ ಮಾಡೋಣ. ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಏನು, ಐದರ್ ಎಕ್ಸ್ ಆದ್ರೂ ಸೇಮ್ ಇರ್ಬೇಕಿಲ್ಲ, ವೈ ಆದ್ರೂ ಸೇಮ್ ಇರ್ಬೇಕು. ಇಲ್ಲಿ ನೋಡಿದ್ರೆ ಎಕ್ಸ್ ಸೇಮ್ ಇದೆ ತಾನೆ, ಬಟ್ 2 ಪ್ಲಸ್ ಇದೆ, 2 ಪ್ಲಸ್ ಇದೆ ಕ್ಯಾನ್ಸಲ್ ಆಗಲ್ಲ. ಸೊ ಒಂದನ್ನ ಸೈನ್ ಚೇಂಜ್ ಮಾಡ್ತೀನಿ, ಮೈನಸ್ ಆಯ್ತು, ಪ್ಲಸ್ ಇರೋದು ಮೈನಸ್ ಆಯ್ತು. ಅವಾಗೇನು ಇದನ್ನು ಚೇಂಜ್ ಮಾಡಬೇಕು, ಇದನ್ನು ಚೇಂಜ್ ಮಾಡಬೇಕು. ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಓಕೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಈಗೇನಾಯ್ತು, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ತೀವಿ, ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. 3 ಅಲ್ಲಿ 2 ಹೋದ್ರೆ 1y ಆಯ್ತು, ಈಸ್ ಈಕ್ವಲ್ ಟು 2 ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ತೀವಿ. 10 ಪ್ಲಸ್ 10 20, y ಇಸ್ ಈಕ್ವಲ್ ಟು ಮೈನಸ್ 20 ಬೈ ಮೈನಸ್ 1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, y ಇಸ್ ಈಕ್ವಲ್ ಟು ಏನಾಯ್ತು, 20 ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಕಂದ್ರೆ ಈ y ವ್ಯಾಲ್ಯೂನ ಐದರ್ ಈಕ್ವೇಶನ್ 1 ಅಲ್ಲಿ ಹಾಕ್ರಿ, ಇಲ್ಲ 2 ಅಲ್ಲಿ ಆದ್ರೂ ಹಾಕ್ರಿ. ಪುಟ್ y ಇಸ್ ಈಕ್ವಲ್ ಟು 20
ಇನ್ ಈಕ್ವೇಶನ್ 1 ಏನಿದೆ x ಮೈನಸ್ 3y ಇಸ್ ಈಕ್ವಲ್ ಟು ಮೈನಸ್ 10 x ಮೈನಸ್ 3 ಇಂಟು y ಇದ್ದಲ್ಲೇನು 20 ಇಸ್ ಈಕ್ವಲ್ ಟು ಮೈನಸ್ 10 x ಮೈನಸ್ 23 ಜ 60 ಇಸ್ ಈಕ್ವಲ್ ಟು ಮೈನಸ್ 10 x ಈಕ್ವಲ್ ಟು ಮೈನಸ್ 10 ಮೈನಸ್ 60 ಆ ಕಡೆ ಹೋದ್ರೆ ಪ್ಲಸ್ 60 x ಈಕ್ವಲ್ ಟು 1 ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ಸ್ ಏನು ಹಾಕ್ತೀವಿ ಸಬ್ಟ್ರಾಕ್ಟ್ ಮಾಡ್ತೀವಿ 60 ಅಲ್ಲಿ 10 ಹೋದ್ರೆ 50 ಸೊ ಎಕ್ಸ್ ವ್ಯಾಲ್ಯೂ ಏನು 50 ಅಂತ ಗೊತ್ತಾಯ್ತು ಸೊ ಇವಾಗ ಏನು ಬರಿಬೋದು ನಾನು ಎಕ್ಸ್ ನ ಏನಂತ ತಗೊಂಡಿನಿ 100 ಪರ್ಸೆಂಟೇಜ್ 100 ಪ್ರೆಸೆಂಟ್ ಏಜ್ ಓಕೆ ಇಸ್ ಈಕ್ವಲ್ ಟು ಏನು ಎಕ್ಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟು 50 ಸೊ 100 ಪ್ರೆಸೆಂಟ್ ಏಜ್ ಏನು 50 ಇಯರ್ಸ್ ಅಂತ ಬರಿತೀನಿ ಓಕೆ ಇನ್ನೊಂದು ಯಾರಲ್ಲಿ ಸೋನು ಪ್ರೆಸೆಂಟ್ ಏಜ್ ಏನಾಗುತ್ತೆ ಅವಾಗ ಸೋನು ಪ್ರೆಸೆಂಟ್ ಏಜ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ವೈ ವ್ಯಾಲ್ಯೂ ಏನಿದೆ 20 ಇದೆ ಸೊ ಎಷ್ಟು 20 ಇಯರ್ಸ್ ಅಂತ ಬರುತ್ತೆ ಓಕೆ ಸೊ ಇದು 100 ಪ್ರೆಸೆಂಟ್ ಏಜ್ ಇದು ಸೋನು ಪ್ರೆಸೆಂಟ್ ಏಜ್